ಕರ್ನಾಟಕದ ಬೆಂಗಳೂರಿನ ಬೊಮ್ಮಸಂದ್ರದ ಶಾನುಭೋಗರಾಗಿದ್ದ ಸರಳ ಸಜ್ಜನಿಕೆಯ ಧರ್ಮನಿಷ್ಠ ನಿರತಾನ್ನ ಪ್ರಧಾತರೆಂದೇ ಖ್ಯಾತರಾಗಿದ್ದ ಸ್ಮಾರ್ಥ ಸಂಪ್ರದಾಯಸ್ಥ ಮುಲ್ಕನಾಡು ಬ್ರಾಹ್ಮಣರಾಗಿದ್ದ ಶಾನುಭೋಗ ಶ್ರೀನಿವಾಸಯ್ಯ ಮತ್ತು ಶಾರದಮ್ಮನವರಿಗೆ 48 ದಿನಗಳ ತ್ರಿಕಾಲ ಸೂರ್ಯ ನಮಸ್ಕಾರ ಕಠಿಣ ವ್ರತಾಚರಣೆಯಿಂದ 1933 ಮಾರ್ಚ್ 5ರಂದು ಕಲಾ ಸರಸ್ವತಿಯ ಮುದ್ದಿನ ಮಗ ಸೂರ್ಯನಾರಾಯಣ ಮೂರ್ತಿಯ ಉದಯವಾಯಿತು. ಆಂಜನೇಯ ಸ್ವಾಮಿಯ ವರಪ್ರಸಾದದಿಂದ ಜನಿಸಿದ ಸೂರ್ಯನಾರಾಯಣ ಮೂರ್ತಿಯವರ ಬಾಲ್ಯ ಬೊಮ್ಮಸಂದ್ರ ಮತ್ತು ಆನೇಕಲ್ನಲ್ಲಿಯೇ ಕಳೆಯಿತು. ಭಜನೆ, ಹಾಡುಗಾರಿಕೆ, ವಾದ್ಯಗಳನ್ನು ನುಡಿಸುವುದರೊಂದಿಗೆ ನಾಟಕಗಳಲ್ಲಿ ಪಾಲ್ಗೊಂಡು ಪ್ರೌಢ ಶಿಕ್ಷಣವನ್ನು ಆನೇಕಲ್ನ ಎಎಸ್ಬಿ ಮುನಿಸಿಪಲ್ ಹೈಸ್ಕೂಲ್ನಲ್ಲಿ ಪಡೆದರು. ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ ಸೇವಾವೃತ್ತಿಯಾಗಿ ಯುವಜನತೆಯನ್ನು ಸಂಘಟಿಸಿ ಶಿಸ್ತುಬದ್ಧರಾಗಿ ಊರಿನ, ನಾಡಿನ, ದೇಶದ ಹಿರಿಯರ ಗಮನ ಸೆಳೆಯುವಂತಿದ್ದರು. 1953 ಜುಲೈ 5ರಂದು ಕಿತ್ತಿಗಾನಹಳ್ಳಿ ಶ್ರೀನಿವಾಸ ಕ್ಷೇತ್ರದಲ್ಲಿ ಕಮಲಮ್ಮನವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. 1954ರಲ್ಲಿ ಸೂರ್ಯನಾರಾಯಣ ಮೂರ್ತಿ ಕಮಲಮ್ಮ ದಂಪತಿಗಳಿಗೆ ಒಂದು ಗಂಡು ಸಂತಾನ ಪ್ರಾಪ್ತವಾಯಿತು. ರವಿ ಎಂದು ನಾಮಕರಣ ಮಾಡಿದರು. ವರ್ಷದ ಮಗು ರವಿಯ ಅನಾರೋಗ್ಯದ ನಿಮಿತ್ತ ಬೆಂಗಳೂರಿನಲ್ಲಿ ಚಿಕಿತ್ಸೆಗಾಗಿ ಹಣಕಾಸಿನ ವ್ಯವಸ್ಥೆ ಮಾಡಲೆಂದು ಉದ್ಯೋಗ ಹುಡುಕುತ್ತಾ ಹಾರ್ಮೋನಿಯಂ ಕೃಷ್ಣಮೂರ್ತಿಯವರ ಸಹಾಯದಿಂದ ಗುಬ್ಬಿ ವೀರಣ್ಣನವರ ನಾಟಕ ಮಂಡಳಿಯಲ್ಲಿ ಸಣ್ಣ ಪಾತ್ರಗಳು ಮತ್ತು ರಂಗಸಜ್ಜಿಕೆಯ ಕೆಲಸದಲ್ಲಿ ತೊಡಗಿದರು. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಮೂಲಕ ಕನ್ನಡ ಚಿತ್ರರಂಗಕ್ಕೆ 1956 ಜನವರಿ 26ರಂದು ಭಾಗ್ಯೋದಯ ಚಿತ್ರಕ್ಕಾಗಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದರು. ತಮ್ಮ ಚಿತ್ರಜೀವನದ 3 ದಶಕಗಳಲ್ಲಿ ಕನ್ನಡ, ತೆಲುಗು, ತಮಿಳು, ಹಿಂದಿ ಭಾಷೆಗಳನ್ನೊಳಗೊಂಡಂತೆ 194 ಚಿತ್ರಗಳಲ್ಲಿ ತಮ್ಮ ಸರ್ವೋತ್ಕೃಷ್ಟ ಅಭಿನಯಕ್ಕೆ ಖ್ಯಾತರಾದರು. ಅಭಿನಯ ಚತುರರಾದ ಉದಯ್ ಕುಮಾರ್ ತಮ್ಮ ಚಿತ್ರಜೀವನದ ಬಿಡುವಿಲ್ಲದ ಸಮಯದಲ್ಲೂ ಚಲನಚಿತ್ರಗಳ ಹಲವು ಪ್ರಾಕಾರಗಳಾದ ಸಂಭಾಷಣೆ, ಗೀತರಚನೆ, ಕಥೆಗಾರಿಕೆ, ಸಂಗೀತ ವಾದ್ಯ ಸಂಯೋಜನೆ, ನಿರ್ದೇಶನ, ಚಿತ್ರ ನಿರ್ಮಾಣಗಳಂತಹ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡರು. ಕನ್ನಡ ನಾಡು ನುಡಿಯ ಬಗೆಗಿನ ಅತೀವ ಪ್ರೀತಿ, ಅದಮ್ಯ ವಿಶ್ವಾಸ ಬಾಲ್ಯದಿಂದಲೇ ಹೊಂದಿದ್ದ ನಟ ಸಾಮ್ರಾಟರು ಅಂದಿನ ಕನ್ನಡಪರ ಹೋರಾಟಗಾರರಾದ ಆನಾ ಕೃಷ್ಣರಾಯರು, ಮಾ ರಾಮಮೂರ್ತಿಗಳ ನಿಕಟ ಸಂಪರ್ಕಗಳಿಂದ ಕನ್ನಡಿಗರಲ್ಲಿ ಕನ್ನಡದ ಭಾಷಾಭಿಮಾನ ಮತ್ತು ನಾಡಿನ ಏಳಿಗೆಗಾಗಿ ಕನ್ನಡದ ಕಿಚ್ಚನ್ನು ತಮ್ಮ ಹರಿತವಾದ ಲೇಖನಗಳ ಮತ್ತು ರಾಜ್ಯದಾದ್ಯಂತ ತೀಕ್ಷ್ಣವಾದ ಭಾಷಣಗಳ ಮೂಲಕ ಪಸರಿಸುವಲ್ಲಿ ತೊಡಗಿಸಿಕೊಂಡಿದ್ದರು. ತಮ್ಮ ಚಿತ್ರಜೀವನದ ಬಿಡುವಿಲ್ಲದ ಸಮಯದಲ್ಲಿಯೂ ತಾವು ಬೆಳೆದು ಬಂದ ಮತ್ತು ಚಿತ್ರರಂಗದ ಬೆನ್ನೆಲುಬಾದ ನಾಟಕರಂಗದ ಸೇವೆಗಾಗಿ ತಿಂಗಳಲ್ಲಿ ಕೆಲವು ದಿನಗಳನ್ನಾದರೂ ಮೀಸಲಿರಿಸಿ ಆರ್ಥಿಕವಾಗಿ ದುಃಸ್ಥಿತಿಯಲ್ಲಿದ್ದ ಹಲವಾರು ವೃತ್ತಿನಿರತ ನಾಟಕ ಸಂಸ್ಥೆಗಳ ಉಳಿವು, ಉನ್ನತಿಗೆ ಕಾರಣರಾದರು. ಸಾಮಾಜಿಕ ಕಳಕಳಿಯನ್ನು ಒಳಗೊಂಡಂತೆ ಸಂದೇಶಾತ್ಮಕ ನಾಟಕಗಳನ್ನು ಅಂದಿನ ಯುವ ಪೀಳಿಗೆಗೆ ಕನ್ನಡದಲ್ಲಿ ತಲುಪಿಸುವ ಸಲುವಾಗಿ ನಾಡದೇವತೆ, ಇನ್ಸ್ಪೆಕ್ಟರ್ ತಾರಾನಾಥ್, ನನ್ನ ದೇಶ, ಪ್ರಭುತ್ವ, ಭಕ್ತ ಕನಕದಾಸ, ಅಂಬೇಡ್ಕರ್, ತಪಸ್ವಿ ರಾವಣ, ಕಾಳರಾತ್ರಿ, ಊರ್ಮಿಳ, ಸಾಮ್ರಾಟ್ ಕೌಶಿಕ ಮೊದಲಾದ ನಾಟಕಗಳನ್ನು ರಚಿಸಿ, ನಿರ್ದೇಶಿಸಿ, ನಟಿಸಿ ತಮ್ಮದೇ ತಂಡದೊಂದಿಗೆ ನಾಡಿನ ಉದ್ದಗಲಕ್ಕೂ ಪ್ರದರ್ಶನಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದರು. ದೈವಭಕ್ತಿ, ದೇಶಭಕ್ತಿ, ಭಾಷಾಪ್ರೇಮ, ಜನಾನುರಾಗಗಳಲ್ಲಿ ಲೀನರಾಗಿದ್ದ ಕಲಾಕೇಸರಿಯವರ ಒಲವು ಆಧ್ಯಾತ್ಮಿಕ ಉದ್ಗ್ರಂಥಗಳ ಆಳ ಅಧ್ಯಯನ ಮತ್ತು ಚಿಂತನೆ, ವಿಶ್ಲೇಷಣೆಗಳತ್ತ ಮನ ಮಾಡಿದವು. ಈ ಆಸಕ್ತಿಗಳಿಗೆ ಅನುಕೂಲವಾಗುವಂತೆ ಹಲವು ಧರ್ಮಗುರುಗಳ, ಉಪಾಸಕರ, ಯೋಗಿಗಳ ಮಾರ್ಗದರ್ಶನ, ವಿಚಾರವಂತಿಕೆಗಳಿಂದ ಪ್ರೇರಿತರಾಗಿ ಶಿವವೇದಿಕೆ, ಜೀವನ ಚಿಂತನ ವಚನಸಾರ, ಬುತ್ತಿಯ ಕಟ್ಟಬೇಕವ್ವ, ಮೌನಕಣ, ಅಕ್ಷರ ಬ್ರಹ್ಮ, ಶ್ರೀ ಶಂಕರಾಚಾರ್ಯ ವಿರಚಿತ ಸಂಸ್ಕೃತದ ಸೌಂದರ್ಯ ಲಹರಿಯ ಭಾಷಾನುವಾದ ಮತ್ತು ತಾತ್ಪರ್ಯ, ನಾ ಕಂಡ ಕವಿವರ್ಯರು, ದಾರಿಹೋಕ, ನಾಟ್ಯವೇದ ಹೀಗೆ 10 ಹಲವು ಪ್ರಾಕಾರಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿರುವುದಲ್ಲದೆ ವಚನ ಪದ ರಚನಕಾರರಾಗಿ, ಶುದ್ಧ ಶಾಸ್ತ್ರೀಯ ಕರ್ನಾಟಕ ಸಂಗೀತ ಕೃತಿ ರಚನಕಾರರಾಗಿ ಹಲವು ಸಂಸ್ಕೃತದ ಮತ್ತು ಕನ್ನಡದ ಕೃತಿಗಳನ್ನು ರಚಿಸಿದರು. ಇದರೊಂದಿಗೆ ಮುಂದಿನ ಪೀಳಿಗೆಯನ್ನು ಪ್ರೋತ್ಸಾಹಿಸಲೆಂದೇ ಅಭಿನಯ, ನೃತ್ಯ, ಭಾಷೆ, ವಾದ್ಯಗಳ ಕಲಿಕೆ, ಸಂಗೀತ, ಸಂಸ್ಕೃತ, ವೇದಾಧ್ಯಯನ, ಯೋಗ ಮತ್ತು ಪ್ರದರ್ಶನ ಕಲೆಗಳ ಕಲಾಶಾಲೆಯನ್ನು ಸ್ಥಾಪಿಸಿ ಮುನ್ನಡೆಸಿದರು.